ಇಲ್ಲೊಬ್ರು ಕೇಳ್ತಾ ಇದ್ರೆ ಲವ್ ಮ್ಯಾರೇಜ್ ಬೆಸ್ಟ್ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅಂತ. ಬೆಸ್ಟ್ ಬಂದು ಅದೇ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕುಡ್ಕಿದ್ರು ಅನ್ನೋ ತರ ಆಗತ್ತಲ್ಲ, ಆ ತರ ತುಂಬಾ ಜನರು ಲೈಫಲ್ಲಿ ಇರ್ತಾರೆ. ಯಾರಾದ್ರೂ ಒಬ್ರು ಬೆಸ್ಟ್ ಫ್ರೆಂಡ್, ಮ್ಯಾರಿ ಹರ್, ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಮದುವೆ ಇಸ್ ನಾಟ್ ಆಲ್ವೇಸ್ ಅಬೌಟ್ ರೊಮ್ಯಾನ್ಸ್. ಲೈಫಲ್ಲಿ ತುಂಬಾ ಬೇಕಾಗಿರೋದು ಫ್ರೆಂಡ್ಶಿಪ್. ಓಕೆ, ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಅಂದ್ರೆ ನಿಮ್ ಮ್ಯಾರೇಜ್ ಚೆನ್ನಾಗಿರುತ್ತೆ ಅಂತ. ಸೊ ಫ್ರೆಂಡ್ಶಿಪ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್. ಒಬ್ಬ ಬೆಸ್ಟ್ ಫ್ರೆಂಡ್ ನೇ ಲವ್ ಮಾಡಿ ಮನೆಯವ್ರಿಗೂ ಒಪ್ಸಿ ಮದುವೆ ಆದ್ರೆ ಸೂಪರ್. ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ಜಾಗದಲ್ಲಿ ಒಂದ್ ಚಿಕ್ಕ ಇನ್ಸಲ್ಟ್ ಆಗುತ್ತೆ ನನ್ನ ಹೆಂಡತಿಗೆ. ಅವತ್ತು ಬರ್ತಾ ನಾನು ಹೇಳ್ತೀನಿ, ಇಷ್ಟ ದಿನ ನಮ್ಮ ಮನೆ ರಾಣಿ ಆಗಿದ್ದೆ, ಇನ್ಮೇಲೆ ನಾನು ಊರಿಗೆ ನಿನ್ನ ರಾಣಿ ಮಾಡಿಸ್ತೀನಿ ಅಂತ ಹೇಳಿ. ನನ್ನ ಪಟಾಯಿಸಕ್ಕೆ ಇದೇ ಸಾಂಗ್ ಹಾಕೊಂಡಿದ್ದಲ್ಲ ನಾನು ರಿಂಗ್ ಟೋನ್. ಯಾರು ನೀನ್ ನನ್ನ ಪಟಾಕಿದ್ದು? ನನ್ನ 30ನೇ ವರ್ಷದ ಬರ್ಡೇಗೆ ಒಂದ್ 30 ರೆಸಿಪೀಸ್ ಮಾಡಿದ್ಲು. ಇಲ್ಲಿ ಯಾರೋ ಕಾಮೆಂಟ್ ಮಾಡಿದ್ದಾರೆ, ನೀವಿಬ್ರು ಜಗಳನೇ ಆಡಲ್ವಾ ಅಂತ. ಜಗಳ ಯಾರು ಕಪಲ್ಸ್ ಮಧ್ಯೆ ಜಗಳ ಇರಲ್ಲ. ಬಟ್ ಜಗಳ ಓಕೆ, ಈಗೋ ಇರಬಾರ್ದು ಅಷ್ಟೇ. ಅಂದ್ರೆ ನಾವ್ ಎಷ್ಟೇ ಚಿಕ್ಕ ಪುಟ್ಟ ಜಗಳಗಳೇನೇ ಆಡಿದ್ರು ಅದು ಒಂದೇ ದಿನದಲ್ಲಿ ಮುಗಿದೋಗುತ್ತೆ. ನೆಕ್ಸ್ಟ್ ಡೇ ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಒಂದ್ ಸ್ವಲ್ಪ ಸೈಲೆಂಟ್ ಆದ್ರು. ನಾನೊಂದು ಕಮೆಂಟ್ ಮಾಡಿದ್ರು ಒಂದ್ ಸ್ವಲ್ಪ ದಿನದಿಂದ, ನಿಮ್ಗೆ ಕಿರಣ್ ಸರ್ ಮೇಲೆ ಕೋಪನೇ ಬರಲ್ವಾ ಅಂತ. ನೀನ್ ಸೀರೆಗಿರ ಹುಟ್ಟಿರೋದೆಲ್ಲ ನೋಡಿ ಫುಲ್ ಸಾಧು ಸಂತೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಬೆಜ್ಜಾನ್ ಜೋರಿಗಳು. ನಾನೇ ಸ್ವಲ್ಪ ಸಾಧು ಪಾರ್ಟಿ. ನಾನು ಸ್ವಲ್ಪ ಇಂಟ್ರೋವರ್ಟ್, ಇವಳು ಸ್ವಲ್ಪ ಎಕ್ಸ್ಟ್ರೋವರ್ಟ್. ಅದೇ ನಮ್ದು ಕಾಂಬಿನೇಷನ್ ಮ್ಯಾಚ್ ಆಗುತ್ತೆ. ಉಪ್ಪು ಸ್ವಲ್ಪ ಖಾರ ಸ್ವಲ್ಪ ಸಿಹಿ ಅನ್ನೋ ತರ. ನೀನ್ ಇಂಟ್ರೋವರ್ಟ್ ಆದ್ರೆ ವಿಡಿಯೋಸ್ ಎಲ್ಲ ಹೆಂಗ್ ಮಾಡ್ತೀಯಾ ಅಂತ ಕೇಳ್ತಾರೆ. ಇಂಟ್ರೋವರ್ಟ್ ಆದ್ರೆ ಎಷ್ಟೋ ಪ್ರಪಂಚದಲ್ಲಿರೋ ಎಷ್ಟೋ ದೊಡ್ಡ ಸಾಧಕರೆಲ್ಲ ಇಂಟ್ರೋವರ್ಟ್ಗಳೇ. ಹೌದಲ್ವಾ? ನೀನ್ ಕಡಿಮೆ ಮಾತಾಡ್ರು ಸೆನ್ಸ್ ಆಗಿ ಮಾತಾಡ್ತೀಯ. ಗಂಡ ಹೆಂಡತಿ ಬಾಂಡಿಂಗ್ ಚೆನ್ನಾಗಿರೋದಕ್ಕೆ ಒಂದಿಷ್ಟು ಟಿಪ್ಸ್ ಕೊಡಿ ಅಂತ ಕೇಳ್ತಾರೆ. ಏನಂತ ಹೇಳೋಣ? ಇಲ್ಲ ನಾನು ಹೇಳ, ನಿಮ್ ಹೆಂಡತಿ ಹೇಳೋದೆಲ್ಲ ಮತ್ತೆ ಅಂತ ಕೇಳ್ಬೇಕು. ಹಂಗಂದ್ರೆ ಫಸ್ಟ್ ಪಾಯಿಂಟ್ ಬಂದು ಈಗೋ ಇರಬಾರ್ದು. ಗಂಡ ಈಗೋ ತೋರ್ಸ್ರೆ ಹೆಂಡತಿ ಬಿಟ್ಕೊಡ್ಬೇಕು, ಹೆಂಡತಿ ಈಗೋ ತೋರ್ಸ್ರೆ ಗಂಡ ಬಿಟ್ಕೊಡ್ಬೇಕು. ಆತರ ಇಬ್ರು ಈಗೋ ತೋರ್ಸ್ಕೊಂಡ್ ಕೂತ್ಕೊಂಡ್ರೆ ಪ್ರಾಬ್ಲಮ್ ಆಗತ್ತೆ. ನನ್ನ ಹೆಂಡತಿನ ನನ್ನ ಮನೆಯಲ್ಲಿ ನಾನು ರಾಣಿ ತರ ನೋಡ್ಕೊಂಡಿದೀನಿ. ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ಜಾಗದಲ್ಲಿ ಒಂದ್ ಚಿಕ್ಕ ಇನ್ಸಲ್ಟ್ ಆಗುತ್ತೆ ನನ್ನ ಹೆಂಡತಿಗೆ. ಅವತ್ತು ಬರ್ತಾ ನಾನು ಹೇಳ್ತೀನಿ, ಇಷ್ಟ ದಿನ ನಮ್ಮ ಮನೆ ರಾಣಿ ಆಗಿದ್ದೆ, ಇನ್ಮೇಲೆ ನಾನು ಊರಿಗೆ ನಿನ್ನ ರಾಣಿ ಮಾಡಿಸ್ತೀನಿ ಅಂತ ಹೇಳಿ. ಅದ್ ಹೇಳಿದ ದಿನದಿಂದ ಇವಳಿಗೆ ಇವಾಗ ಆಲ್ಮೋಸ್ಟ್ ಇವಳಿಗಿರೋ ಫಾಲೋವರ್ ಈಗ ಫೇಸ್ಬುಕ್ ಅಲ್ಲಿ 1 ಲಕ್ಷ ಹತ್ರ ಆಗಿದೆ ಅನ್ಸುತ್ತೆ. ಆಗಿದೆ 101. ಆಮೇಲೆ ಐ ಥಿಂಕ್ ಇನ್ಸ್ಟಾಗ್ರಾಮ್ 79-75 ಏನೋ ಇತ್ತು, ಇವಾಗ 2,30,000 ಹತ್ರ ಆಗಿದೆ. ಅದ್ ಹೇಳಿ ತುಂಬಾ ದಿನನೂ ಆಗಿಲ್ಲ, ಒಂದ್ 3 ತಿಂಗಳಾಯ್ತಾ? ಒಂದ್ 3 ತಿಂಗಳಾಗಿಲ್ಲ, ಒಂದ್ 3 ತಿಂಗಳ ಹತ್ರ ಅಷ್ಟು. ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಓಕೆ, ಬಟ್ ಇನ್ನ ನನ್ ಮ್ಯಾನಿಫೆಸ್ಟೇಷನ್ ಇನ್ನ ದೊಡ್ಡ ಲೆವೆಲ್ ಅಲ್ಲಿ ಇದೆ. 1 ಮಿಲಿಯನ್ ಫಾಲೋವರ್ಸ್ ನನ್ಕಿನ್ನ ಮುಂಚೆ ಇವಳು ರೀಚ್ ಆಗ್ತಾಳೆ. ಬಡ್ದು ಇಟ್ಕೊಳ್ಳಿ. ಈಗ ಇರ್ಬಾರ್ದು ಗಂಡ ಹೆಂಡತಿ ಮಧ್ಯ. ಸೊ ಹೆಂಡತಿ ಜಾಸ್ತಿ ಹೋಗ್ಬಿಟ್ರೆ ನನ್ಕಿನ್ನ ಇದಾಗ್ಬಿಡ್ತಾಳೆ, ಆತರ ಎಲ್ಲ ಯೋಚನೆ ಮಾಡ್ಬಾರ್ದು. ನಿಮ್ದು ಈ ಕುಕಿಂಗ್ ಅನ್ನೋ ಕಂಟೆಂಟ್ ಯೂನಿವರ್ಸಲ್ ಕಂಟೆಂಟ್. ಓಕೆ, ನಂದು ಹೆಲ್ತ್ ಅಂಡ್ ಫಿಟ್ನೆಸ್ ಎಲ್ಲರಿಗೂ ಅದ್ರ ಬಗ್ಗೆ ಏನು ಆಸಕ್ತಿ ಇರಲ್ಲ. ಎಲ್ರಿಗೂ ತಿಂದು ಉಂಡು ಮಜವಾಗಿರ್ಬೇಕು ಅನ್ನೋದು ಆಸೆ. ಓಕೆ, ನಂದು ಸ್ವಲ್ಪ ಮೆಚೂರ್ಡ್ ಆಡಿಯನ್ಸ್ ನಮ್ಮನ್ನ ಫಾಲೋ ಮಾಡ್ತಾರೆ. ಸೊ ಅಷ್ಟೊಂದು ಮಿಲಿಯನ್ ಗಟ್ಲೆಲ್ಲ ಹೋಗೋದು ತುಂಬಾ ಸ್ಲೋ ಆಗಿ ಹೋಗುತ್ತೆ ಒಂದಿನ, ಬಟ್ ತುಂಬಾ ಸ್ಲೋ ಆಗಿ ಹೋಗುತ್ತೆ. ಆತರ ನಿಂದು ಯೂನಿವರ್ಸಲ್ ಕಂಟೆಂಟ್ ಕುಕಿಂಗ್. ಮತ್ತೆ ನೀನು ಸ್ವಲ್ಪ ಡೌನ್ ಟು ಅರ್ತ್, ಅಂದ್ರೆ ಈಗ ಸ್ವಲ್ಪ ದೇಸಿ ಹುಡುಗಿ ಆಗಿರೋದ್ರಿಂದ ಕೆಲವೊಬ್ರು ಇಷ್ಟಪಡ್ತಾರೆ ಅಂತ. ಮತ್ತಂಗಾರೆ ಹಾರ್ಡ್ ವರ್ಕ್ ಮಾಡಲ್ವಾ ನಾನು? ಹಾರ್ಡ್ ವರ್ಕು ಮಾಡ್ತೀಯ. ಮತ್ತೊಂದು ಪಾಯಿಂಟ್ ಏನಂದ್ರೆ, ಈಗ ಕುಕಿಂಗ್ ಈಗ ಅವ್ರ ಫಾಲೋವರ್ ಅಷ್ಟ್ ಬೇಗ ಬಂದ್ರು ಅಂದಿದ ತಕ್ಷಣ ಏನ್ ಯಾರೋ ಇಲ್ಲಿ ನನ್ ಫಾಲೋವರ್ಸ್ ಹೋಗಿ ಅವ್ರಿಗೆ ಫಾಲೋ ಮಾಡಿಲ್ಲ. ಓಕೆ, ನನ್ ಫಾಲೋವರ್ಸ್ ಮಾಡಿರ್ತಾರೆ. ಓಕೆ, ನಾನು ಮಾಡಿಲ್ಲ ಅಂತ ಏನ್ ಹೇಳಲ್ಲ. ಒಂದು ಐ ಥಿಂಕ್ ಒಂದು ಮ್ಯೂಚುವಲ್ ಫಾಲೋವರ್ಸ್ ಅಂತ ಒಂದು 5% ಇರ್ಬೋದೇನೋ ಅಷ್ಟೇ. ಓಕೆ, ಇನ್ ತುಂಬಾ ಇರ್ತಾರೆ ಅಂತ ನಾನು ಹೇಳಲ್ಲ, ಯಾಕಂದ್ರೆ ನಾವು ನೋಡ್ತೀವಲ್ಲ ಯಾವ ವಿಡಿಯೋಗೆ ಎಷ್ಟು ಫಾಲೋವರ್ ಬಂದಿದ್ದಾರೆ ಆತರ ಎಲ್ಲ. ಸೊ ಅಕಾರ್ಡಿಂಗ್ ಟು ಮೀ ಒಂದು 5% ಓವರ್ಲ್ಯಾಪ್ ಇರುತ್ತೆ ನನ್ನ ಫಾಲೋವರ್ಸ್ಗೂ ಅವ್ರ ಫಾಲೋವರ್ಸ್ಗೂ. ಬಟ್ ರಿಮೈನಿಂಗ್ ಎಲ್ಲ ಅವರೇ ಅರ್ನ್ ಮಾಡಿರೋದು. ಓಕೆ, ಮತ್ತೊಂದೇನಂದ್ರೆ ಪ್ಯಾಷನ್ ಇರಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಕುಕಿಂಗು ಏನು ಯಾರು ಬೇಕಾದ್ರೂ ಮಾಡ್ಬಿಡ್ಬೋದು. ನಾವು ದಿನ ಮನೇಲಿ ಕುಕ್ ಮಾಡ್ತೀವಿ, ವಿಡಿಯೋ ಮಾಡ್ತೀವಿ ಅನ್ನೋ ತರ ಈಸಿ ಇಲ್ಲ. ಓಕೆ, ಕುಕಿಂಗು ಅದನ್ನ ಹೆಂಗ್ ಪ್ರೆಸೆಂಟ್ ಮಾಡ್ತೀವಿ ವಿಡಿಯೋದಲ್ಲಿ ಅನ್ನೋದು ಇಂಪಾರ್ಟೆಂಟು. ಒಂದೊಂದು ವಿಡಿಯೋಗೆ ಒಂದು 3-4 ಅವರ್ ಟೈಮ್ ತಗೊಳುತ್ತೆ. ಮತ್ತೆ ಈಗ ಇಷ್ಟು ದಿನದಲ್ಲಿ ಒಂದೇ ಒಂದು ಪ್ರಮೋಷನ್ ಅಂತ ಮಾಡಿರೋದು ಅದು ನ್ಯಾಚುರಲ್ ಫುಡ್. ಒಂದೆರಡು ಒಪ್ಕೊಂಡಿರೋದು ಕೂಡ ಒಂದು ನ್ಯಾಚುರಲ್ ಫುಡ್ಗಳು ಬಹಳ ಕಡಿಮೆ ಪ್ರೈಸ್ಗೆ
ಓಕೆ. ಸೊ ಆ ತರ ಅಂದ್ರೆ ಎವ್ರಿ ಡೇ ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ ಪ್ರಮೋಷನ್ ಮಾಡ್ಕೊಂತ ಕೂತ್ರೆ ಅದನ್ನು ಜನರಿಗೆ ಇಷ್ಟ ಆಗಲ್ಲ. ಆಮೇಲೆ ತುಂಬಾ ಜನರ ಪ್ರೊಫೈಲ್ ಹಂಗೆ ಇದೆ. ಇವಳಿಗೆ ಆರ್ಥಿಕ ಅವ್ರಿಸಿದ್ರೆ ಅವಳ ಪ್ರೊಫೈಲ್ ಬರೇ ಬೆಳಗ್ಗೆ ಎದ್ರೆ ಅವಳು ಪ್ರಮೋಷನ್ ಮಾಡೋದಕ್ಕೆ ಅವಳ ಅಕೌಂಟ್ ಇಟ್ಕೊಂಡಿರೋ ಹಂಗೆ. ಸೊ ಆತರ ನಮ್ದು ಆತರ ಇಲ್ಲ. ನಾವು ಜನರಿಗೆ ವ್ಯಾಲ್ಯೂ ಕೊಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ನಾನೀಗ 8 ವರ್ಷದಿಂದ ಜನರಿಗೆ ಎಜುಕೇಟ್ ಮಾಡ್ತಿದ್ದೀನಿ ಫ್ರೀಯಾಗಿ, ಎಜುಕೇಶನಲ್ ವಿಡಿಯೋಸ್. ಅರ್ಥ ಆಯ್ತಾ? 8 ವರ್ಷದಿಂದ ಇವತ್ತಿನವರೆಗೆ ನಾನು ಒಂದು ಪ್ರಮೋಷನ್ ಮಾಡಿಲ್ಲ ಆತರ. ಇನ್ನು ಇವಳಿಗೆ ನಾನು ನ್ಯಾಚುರಲ್ ಫುಡ್ಗಳು ಏನೇ ಇದ್ರೆ ಪ್ರಮೋಷನ್ ಮಾಡು ಪರವಾಗಿಲ್ಲ, ಯಾಕಂದ್ರೆ ನೀನ್ ನಿಮ್ಮ ಅಪ್ಪ ಅಮ್ಮನಿಗೆ ಸಪೋರ್ಟ್ ಮಾಡಷ್ಟಾದ್ರು ಅಂದ್ರೆ ಅವಳಿಗೆ ಇದೆ. ನನ್ ದುಡ್ಡನ್ನ ಅವಳನ್ನ ಇದ್ ಮಾಡಬಾರ್ದು, ನಾನು ಸ್ವಂತವಾಗಿ ನಮ್ಮ ಅಪ್ಪ ಅಮ್ಮ ನಾನ್ ದುಡ್ದು ನಮ್ಮ ಅಪ್ಪ ಅಮ್ಮಂಗೆ ನಾನು ಸಪೋರ್ಟ್ ಮಾಡ್ಬೇಕು ಅನ್ನೋ ತರ ಅವಳಿಗೊಂದು ಮನ್ಸಲ್ಲಿ ಇದೆ. ಓಕೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀನು ಪ್ರಮೋಟ್ ಮಾಡು, ಬಟ್ ಎಥಿಕಲ್ ಅಂಡ್ ನ್ಯಾಚುರಲ್ ಪ್ರಾಡಕ್ಟ್ಗಳು ಏನೇ ಇದ್ರು ಪ್ರಮೋಟ್ ಮಾಡು, ಬಟ್ ಎವ್ರಿ ಡೇ ಇರಬಾರ್ದು ಅನ್ನೋ ತರ ಅಷ್ಟೇ. ಓಕೆ. ಮತ್ತೊಂದೇನಂದ್ರೆ ಈ ಕುಕಿಂಗ್, ಎಲ್ಲಾರು ನಾನು ನಾಳೆ ಕುಕಿಂಗ್ ವಿಡಿಯೋ ಮಾಡಿದ ತಕ್ಷಣ ಪ್ರತಿಯೊಬ್ರು ಫೇಮಸ್ ಆಗ್ಬಿಡ್ತಾರೆ ಅನ್ನೋ ತರ ಎಲ್ಲ ಏನಿಲ್ಲ. ತುಂಬಾ ಈ ವಿಷಯದಲ್ಲಿ ಕುಕಿಂಗ್ ಯಾವುದೇ ಸಬ್ಜೆಕ್ಟ್ ಆಗ್ಲಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೀಚ್ ಅಂತ ನೀವು ಫಾಲೋ ಮಾಡ್ತಾ ಇದ್ರೆ, ಅಂದ್ರೆ ನಾನು ಹೆಲ್ತ್ ಅಂಡ್ ಫಿಟ್ನೆಸ್ ಮಾಡ್ತೀನಿ, ಇವರು ಕುಕಿಂಗ್ ರೆಸಿಪೀಸು ಈ ತರ ಲಾಗಿಂಗು ಈ ತರ ಮಾಡ್ತಾರೆ. ಸೊ ಹಂಗ್ ಮಾಡ್ಬೇಕು ಅಂತ ಡಿಸೈಡ್ ಆದಾಗ ಅದರಲ್ಲಿ ಪ್ಯಾಷನ್ ಇರ್ಬೇಕು. ಓಕೆ, ನನ್ನ ಕೆಲಸದಲ್ಲೂ ನನಗೆ ತುಂಬಾ ಪ್ಯಾಷನ್ ಇದೆ, ನನಗೆ ತುಂಬಾನೇ ಇಷ್ಟ. ನಾನು ಹೆಲ್ತ್ ಅಂಡ್ ಫಿಟ್ನೆಸ್ ಬಗ್ಗೆ ಎಜುಕೇಟ್ ಮಾಡಬೇಕು, ಜನರನ್ನೆಲ್ಲ ಚೇಂಜ್ ಮಾಡಬೇಕು, ಟ್ರಾನ್ಸ್ಫಾರ್ಮ್ ಮಾಡಬೇಕು ಅನ್ನೋದು ನನಗೆ ತುಂಬಾ ಇಷ್ಟ. ಈಗ ಹಂಗೆ ಇವಳಿಗೆ ಚೆನ್ನಾಗಿರೋ ರೆಸಿಪಿ ಮಾಡಬೇಕು, ಎಲ್ರಿಗೂ ತಿನ್ಸ್ಬೇಕು, ಎಲ್ರ ಕಣ್ಣಲ್ಲಿ ಅವಳಿಗೆ ತಿನ್ನಿಸಿ ಖುಷಿ ನೋಡೋದೇ ಒಂದು ಬಹಳ ಇಷ್ಟ ಅವಳಿಗೆ. ಫಾರ್ ಎಕ್ಸಾಂಪಲ್, ನನ್ನ 30ನೇ ವರ್ಷದ ಬರ್ಡೇಗೆ ಒಂದು 30 ರೆಸಿಪೀಸ್ ಮಾಡಿದ್ಲು. ಓಕೆ, 30 ರೆಸಿಪೀಸು ಒಬ್ಳೆ, ಅದನ್ನು 30 ರೆಸಿಪೀಸು ನನಗೆ ಹೇಳ್ತಿರೋದು 10 ವರ್ಷದ ಹಿಂದೆ. ಓಕೆ, ಅವಾಗಿನ್ನ ನಾವು ಇಂಟರ್ನೆಟ್ ಅಲ್ಲಿ ಏನು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಕಂಟೆಂಟ್ ಹಾಕ್ತಾ ಇದ್ದೆ ಅನ್ಕೊಳ್ಳಿ, ಬಟ್ ಆದ್ರೆ ಇವಳು ಇನ್ನ ಅವಾಗ ಏನು ಇಲ್ಲ. ಫೇಸ್ಬುಕ್ ಅಲ್ಲಿ ಒಂದಿಷ್ಟು ಫೋಟೋಗಳು ಅದು ಕುಕಿಂಗ್ ಬಗ್ಗೆ ಹಾಕ್ತಿದ್ಲು ಅಷ್ಟೇ, ಬಟ್ ಅಷ್ಟೊಂದ್ ಏನ್ ತುಂಬಾ ಅವಾಗೆಲ್ಲ ಈ ತರ ಇರ್ಲಿಲ್ಲ ಬಿಡಿ. ಕಂಟೆಂಟ್ ಯೂಟ್ಯೂಬ್ ಮಾಡಿದ್ದೆ ಅನ್ಸುತ್ತೆ, ಯೂಟ್ಯೂಬ್ ಮಾಡಿದ್ಲು. ಅಂದ್ರೆ ಪ್ರಾಪರ್ ಆಗಿ ಮಾಡಿರ್ಲಿಲ್ಲ. ಸೊ ಹಂಗೆ ಯಾವ್ದೇ ವಿಷಯದಲ್ಲಿ ನೀವು ಪ್ಯಾಷನ್ ಇದ್ರೆ ಮಾಡ್ಬೋದು ಅಂತ. ಸೊ ಆ ಪ್ಯಾಷನ್ ಅನ್ನೋದು ಇವತ್ತು ಹುಟ್ಕೊಂಡಿಲ್ಲ ಅವಳಿಗೆ. ಇವತ್ತು ನಾನು ಫಾಲೋವರ್ಸ್ ತಗೋಬೇಕು ಅಥವಾ ಫೇಮಸ್ ಆಗ್ಬೇಕು ಅಂತ ಇವತ್ತು ಬಂದಿರೋದಲ್ಲ. ಅದು ಬೈ ಬ್ಲಡ್ ಅಲ್ಲೇ ಇದೆ ಅವರಿಗೆ ಕುಕಿಂಗ್ ಇಂಟ್ರೆಸ್ಟ್. ಇವಾಗ ನಾನು ಅವಳಿಗೆ ಶೆಫ್ ಗಿಫ್ ಎಲ್ಲ ಕಲಿಸ್ಬೇಕು ಅಂತಿದ್ದೀನಿ, ಬಟ್ ಅದು ಕಲಿಯೋದಕ್ಕೆ ಟೈಮ್ ಇಲ್ಲ. ಆತರ ಕಲಿತೀನಿ. ಕಲಿತೀಯಾ? ಕಳಿಸ್ಲಾ ಸ್ಕೂಲಿಗೆ? ಮತ್ತೆ ಇಲ್ಲೊಬ್ರು ಕೇಳ್ತಾ ಇದ್ರೆ ಲವ್ ಮ್ಯಾರೇಜ್ ಬೆಸ್ಟ್ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅಂತ. ಬೆಸ್ಟ್ ಬಂದು ಫ್ರೆಂಡ್ ಕಮ್ ಲವ್ ಕಮ್ ಅರೇಂಜ್ ಮ್ಯಾರೇಜ್. ನಮ್ದು ಅದೇ ತರ ಆಗಿರೋದು. ಎಲ್ರಿಗೂ ಆತರ ಒಂದು ಅದೃಷ್ಟ ಸಿಗಲ್ಲ. ಓಕೆ, ನಮ್ಮ ಅಪ್ಪ ಅಮ್ಮನಿಗೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು, ಆತರ ಎಲ್ಲ ಒಪ್ಕೊಂಡಿದ್ದಕ್ಕೆ. ಇನ್ನು ನೆಕ್ಸ್ಟ್ ಬೆಸ್ಟ್ ಬಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಅದ್ರ ನೆಕ್ಸ್ಟ್ ಬಂದು ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಲವ್ ಆಗ್ಬೇಕು. ಓಕೆ, ಕೆಲವೊಬ್ಬರಿಗೆ ಅದು ಆಗಲ್ಲ, ತುಂಬಾ ಜನರಿಗೆ ಅದಿರಲ್ಲ. ಅದಕ್ಕೋಸ್ಕರ ನಾನ್ ಜಾಸ್ತಿ ಅದೇ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಲವ್ ಆಗ್ಬೇಕು, ಅಫ್ಕೋರ್ಸ್ ಅಲ್ವಾ? ಆಗ್ಲೇಬೇಕು. ಅರೇಂಜ್ ಮ್ಯಾರೇಜ್ ಆಗಿನೂ ಕೂಡ ಸ್ಟ್ರೇಂಜರ್ ಹಂಗೆ ಅಲ್ವಾ? ಅರೇಂಜ್ ಆದ್ಮೇಲೆ ಲವ್ ಆಗಿಲ್ವಾ? ಅದೇ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಕೂಡ ಲವ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಅಷ್ಟೇ. ಓಕೆ, ಇನ್ನೊಂದು ಬೆಸ್ಟ್ ಟಿಪ್ಸ್ ಏನ್ ಹೇಳ್ಬೇಕು ಅಂದ್ರೆ, ಮ್ಯಾರಿ ಯುವರ್ ಬೆಸ್ಟ್ ಫ್ರೆಂಡ್. ಅರ್ಥ ಆಯ್ತಾ? ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್. ಆಮೇಲೆ ಬೆಸ್ಟ್ ಫ್ರೆಂಡ್ ಅಂದ್ರೆ ಅಂತ ಯಾವ ತರ ಫ್ರೆಂಡ್ ಹೇಳು? ನಿನಗೆ ಬೇರೆ ಹುಡುಗಿನ ಹುಡುಕೋಷ್ಟು ಬೆಸ್ಟ್ ಫ್ರೆಂಡ್? ಏನಂದ್ರೆ ಅದೇ ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪ ಕುಡ್ಕಿದ್ರು ಅನ್ನೋ ತರ ಆಗತ್ತಲ್ಲ, ಆ ತರ ತುಂಬಾ ಜನರು ಲೈಫಲ್ಲಿ ಇರ್ತಾರೆ. ಯಾರಾದ್ರೂ ಒಬ್ಬರು ಬೆಸ್ಟ್ ಫ್ರೆಂಡ್, ಮ್ಯಾರಿ ಹರ್, ಯುವರ್ ಲೈಫ್ ವಿಲ್ ಬಿ ಬೆಸ್ಟ್. ಅಂದ್ರೆ ನಿನ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಮದುವೆ ಇಸ್ ನಾಟ್ ಆಲ್ವೇಸ್ ಅಬೌಟ್ ರೊಮ್ಯಾನ್ಸ್. ಓಕೆ, ತುಂಬಾ ಜನರು ಹೆಂಗ್ ಹುಡುಗರು ಅದೇ ಯೋಚನೆ ಮಾಡ್ತಾರೆ, ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ, ರೊಮ್ಯಾನ್ಸು ಇದ್ರ ಬಗ್ಗೆನೇ ಯೋಚನೆ ಇರುತ್ತೆ. ಅದೊಂಥರ ನಾವು ಡಯಟ್ ಕೋಚಿಂಗ್ ಅಲ್ಲಿ ಒಂದು ಡೈಲಾಗ್ ಹೇಳ್ತಿರ್ತೀವಿ, ಏನಂದ್ರೆ ವರ್ಕೌಟ್ ಬರೀ 1 hour ಕೆಲಸ, ಡಯಟ್ ಅನ್ನೋದು 23 ಗಂಟೆ ಕೆಲಸ ಅನ್ನೋತರ. ಹಂಗೆ ಮ್ಯಾರೇಜ್ ಅಲ್ಲಿ ಬಂದು ರೊಮ್ಯಾನ್ಸ್ ಅನ್ನೋದು ಇಟ್ಸ್ ನಿಮ್ ಡ್ಯೂರೇಷನ್ ಅನ್ನೋದು ಗೊತ್ತಿಲ್ಲ. ಓಕೆ, ಬಟ್ ಆದ್ರೆ ಇದು ಒಂದು ಏನದು, ಮ್ಯಾರೇಜ್ ಈಸ್ ಆಲ್ 23 ಅಂದ್ರೆ ರಿಮೈನಿಂಗ್ ಎಲ್ಲ ಲೈಫಲ್ಲಿ ತುಂಬಾ ಬೇಕಾಗಿರೋದು ಫ್ರೆಂಡ್ಶಿಪ್. ಓಕೆ, ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಅಂದ್ರೆ ಮ್ಯಾರೇಜ್ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ನೀವು ಯಾರನ್ನೋ ಗೊತ್ತಿಲ್ದಿರೋರ್ ಮದ್ವೆ ಆಗೋದು ಅಥವಾ ಫ್ರೆಂಡ್ಶಿಪ್ ಇಲ್ದೆ ನಿಮ್ ಮ್ಯಾರೇಜ್ ಅಲ್ಲಿ ಒಂದು ಫ್ರೆಂಡ್ಶಿಪ್ ಇಲ್ಲ ಅಂದ್ರೆ ಆವಾಗ ಸಂಬಂಧ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಓಕೆ, ಸೊ ಫಸ್ಟ್ ಫೌಂಡೇಶನ್ ಆಫ್ ಮ್ಯಾರೇಜ್ ಇಸ್ ಫ್ರೆಂಡ್ಶಿಪ್, ಗುಡ್ ಫ್ರೆಂಡ್ಶಿಪ್. ಇಟ್ಸ್ ನಾಟ್ ರೊಮ್ಯಾನ್ಸ್.
ಓಕೆ ಅಫ್ಕೋರ್ಸ್ ಅದನ್ನು ಒಂದು ಫೌಂಡೇಶನ್, ಅದನ್ನು ಒಂದು ಪಿಲ್ಲರ್ ತರಾನೇ ಬಟ್ ಆದ್ರೆ ನನ್ನ ಪ್ರಕಾರ ದ ಬಿಗ್ಗೆಸ್ಟ್ ಪಿಲ್ಲರ್ ಆಫ್ ಮ್ಯಾರೇಜ್ ಇಸ್ ಫ್ರೆಂಡ್ಶಿಪ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್. ಓಕೆ, ನಿಮ್ಮ ಬೆಸ್ಟ್ ಫ್ರೆಂಡ್ನೇ ಲವ್ ಮಾಡಿ ಮನೆಯವರಿಗೂ ಒಪ್ಸಿ ಮದುವೆ ಆದ್ರೆ ಅವಾಗ ಸೂಪರ್ ಸಕ್ಸಸ್ಫುಲ್ ಲೈಫ್. ಯಾರಿಗೆಲ್ಲ ಈ ಹಾಡು ಇಷ್ಟ? 18 ವರ್ಷದಿಂದ ನನಗೆ ಸ್ಕೆಚ್ ಹಾಕೋದಕ್ಕೆ ಇವಳಿಗೆ ಈ ರಿಂಗ್ ಟೋನ್ ಹಾಕೊಂಡಿತ್ತು. ಸಮಾಧಾನ. ಯಾರು ಸ್ಕೆಚ್ ಹಾಕಿದ್ದು? ಇವಾಗೆಲ್ಲ ಈಗ 18 ವರ್ಷದಿಂದ ಎಲ್ಲ ನಮಗೆ ರಿಂಗ್ ಟೋನ್ ಹಾಕೋ ಅಭ್ಯಾಸ ಇತ್ತು ಮೊಬೈಲ್ಗೆ. ಹೌದು, ಕಾಲರ್ ಟ್ಯೂನ್ ರಿಂಗ್ ಟೋನ್. ಇವಾಗ ಸ್ಟೇಟಸ್, ಅವಾಗ ರಿಂಗ್ ಟೋನ್. ಕಾಲರ್ ಟ್ಯೂನ್ ಕಂದ. ಕಾಲರ್ ಟೂನ್ ಅಂದ್ರೆ ಇವಾಗ್ಲೂ ಇದೆ ಅನ್ಸತ್ತಲ್ಲ ಕಾಲ್ ಮಾಡೋರಿಗೆ. ಬಟ್ ಇವಾಗ ಟ್ರೆಂಡ್ ಇಲ್ಲ, ಅವಾಗ ಬರೀ ಸಾಂಗ್ಸ್ ಚೇಂಜ್ ಮಾಡ್ತಾರೆ. ಟ್ರೆಂಡ್ ರಿಂಗ್ ಆಗ್ತಿ ಮೊಬೈಲ್ ತುಂಬಾ ಜನ ಗೊತ್ತಿಲ್ಲ. ನಿನಗೆ ಹೇಳೋದು ಹೆಂಗೆ ಹೇಳ, ನಾನು ಕರಿಯ ಇಲ್ಲ ಅಂತ ಹಾಡಾಡಕ್ ಆಗುತ್ತಾ? ಸೊ ನಿನ್ ಕಾಲ್ ಮಾಡಿದಾಗ ಗೊತ್ತಾಗ್ಬೇಕು ಆ ಸಾಂಗ್ ಅಂತ. ಓ ಇವಳು ನನ್ನ ಲವ್ ಮಾಡ್ತಾವಳೆ. ನಾನು ನಿನ್ನ ಲವ್ ಮಾಡ್ತಾ ಇದ್ರು ಫ್ರೆಂಡ್ ಅಂತ ನಿನ್ಗೆ ಬೇರೆ ಹುಡುಗಿನ ಸ್ಕೆಚ್ ಹಾಕಕ್ ಹೆಲ್ಪ್ ಮಾಡ್ತದೆ. ಮತ್ತೊಂದು ಹಂಗೆ ಏನಿಲ್ಲ, ಎಲ್ಲ ನೀನ್ ಹೇಳ್ದಂಗೆ ಎಲ್ಲ ಸ್ಮೂತ್ ಆಗಿಲ್ಲ. ನಾವು ಫ್ರೆಂಡ್ ಅಂತ ಹೇಳಿ ಎಲ್ಲ ಅದ್ರಲ್ಲಿ ನೆಗೆಟಿವ್ ಸೈಡ್ ಎಫೆಕ್ಟ್ ಕೂಡ ಇದೆ. ಅದನ್ನ ಹೇಳದ್ ಮರ್ತ್ಬಿಟ್ಟೆ ನಾನು. ನೀವು ಬೆಸ್ಟ್ ಫ್ರೆಂಡ್ ನ ಮದುವೆ ಆದಾಗ ಒಂದ್ ಸೈಡ್ ಎಫೆಕ್ಟ್ ಏನು ಅಂದ್ರೆ ನೀವೆಲ್ಲ ಸೀಕ್ರೆಟ್ ಹೇಳ್ಕೊಂಡಿರ್ತೀರಾ. ಓಕೆ, ಅವಾಗ ಅವ್ರಿಗೆ ನಿಮ್ ಮೇಲೆ ಏನು ಕಂಟ್ರೋಲ್ ಇರಲ್ಲ ಫ್ರೆಂಡ್ ಆಗಿದ್ದಾಗ. ಇರ್ಲಿ ಬಿಡೋ ಹೋಗ್ಲಿ ಅಂತ ಸುಮ್ನೆ ಹೇಳಿರ್ತಾರೆ. ಒಂದ್ಸಲ ಮದ್ವೆ ಆದ್ಮೇಲೆ ಫುಲ್ ಕಂಟ್ರೋಲ್ ಸಿಗುತ್ತೆ. ಅವಾಗ ಅವಾಗಿದೆ ಬಗಣಿಗೂಟ. ನನ್ ಲೈಫ್ ಎಲ್ಲ ಅದೇ ಆಗಿರೋದು. ಫ್ರೆಂಡ್ ಆಗಿದ್ದಾಗ ಬಹಳ ಇನ್ನೋಸೆಂಟ್ ತರ ಇಲಿಮರಿ ತರ ಇದ್ದೋಳು ಮದ್ವೆ ಆದ್ಮೇಲೆ ಬಾಲ ಬಿಚ್ಚಿದ್ಲು. ನೀನ್ ಆ ಹುಡುಗಿನ ಹೆಂಗ್ ನೋಡ್ದೆ, ಆ ಹುಡುಗಿ ಬಗ್ಗೆ ಹೆಂಗ್ ಹೇಳಿದ್ದೆ, ಈ ಹುಡುಗಿ ಬಗ್ಗೆ ಹೆಂಗ್ ಹೇಳಿದ್ದೆ ಎಲ್ಲ. ಸೊ ಒಂದ್ ವೇಳೆ ಅದೊಂದ್ ಸೈಡ್ ಎಫೆಕ್ಟ್ ಇದೆ. ಬೆಸ್ಟ್ ಫ್ರೆಂಡ್ ನ ಮದುವೆ ಆದಾಗ ಜಾಸ್ತಿ ಸೀಕ್ರೆಟ್ ಎಲ್ಲ ಬಿಟ್ಕೊಡ್ಬಿಡ್ಬಾರ್ದು. ನೀನೇ ಜೋರಿದ್ಯಾ ನೋಡು. ಸೊ ಇದು ನಮ್ಮ ಬೆಸ್ಟ್ ಫ್ರೆಂಡ್ಸ್ ದಂಪತಿಗಳಾದ ಸ್ಟೋರಿ.